ನೋಡಿ, ಯಜಮಾನ್ರು ನಮ್ ಕಷ್ಟ ನೋಡೋಕಾಗ್ದೆ ನಮಗೋಸ್ಕರ ಒಂದು ಕಾರ್ಖಾನೆ ಕಟ್ಟಿಸ್ತಿದ್ದಾರೆ. ಕಾರ್ಖಾನೆ ಆಗೋಗ್ಬಿಟ್ರೆ ನಮ್ಗೆ ಯಾರಿಗೂ ತೊಂದರೆ ತಾಪತ್ರೆ ಏನು ಇರೋದಿಲ್ಲ. ಅದಕ್ಕೋಸ್ಕರ ನೀವೆಲ್ಲ ಈ ಪತ್ರಕ್ಕೆ ಒಂದ್ ಹೆಬ್ಬೆಟ್ ಹಾಕ್ಬೇಕು. ಅಲ್ಲ ಲಕ್ಷ್ಮಕ್ಕ, ಅವ್ರ ಕಾರ್ಖಾನೆ ಕಟ್ಟೋದಕ್ಕೆ ನಾವೇ ಕೆಬ್ಬೆಟ್ಟೋದ್ಬೇಕು? ಯಾಕಾದ್ರೂ ಆಗ್ಲಿ, ರವಿ ಮ್ಯಾಕೆ ನಮ್ಗೆ ನಂಬಿಕೆ ಐತೆ. ಅವ್ರು ಹೇಳಿದ್ಮ ಮುಗೀತು. ಏನಿದು? ಬೇಡ, ಒಂದೇ ಒಂದ್ ಪತ್ರ ಉಳಿದ್ಬಿಟ್ಟಿದೆ. ಯಾರ್ದದು? ಮಾದೇವ, ಮನೆ ನಂಬರ್ 17. ಪತ್ರಕ್ಕೆ ಸೈನ್ ಹಾಕೋ. ಖಾಲಿ ಪತ್ರಕ್ಕೆ ಸೈನ್ ಮಾಡೋಷ್ಟು ಮುಟ್ಟಾಳ ಅಲ್ಲ ನಾನು. ಕಾರ್ಖಾನೆ ಕಟ್ಸ್ಕೊಳ್ಳೋದು ನಿಮ್ಮ ಸ್ವಾರ್ಥಕ್ಕೆ, ಅದಕ್ಕೆ ನಾನು ಯಾಕೆ ಸೈನ್ ಮಾಡ್ಲಿ? ಅದು ಬೋಳ್ ಪತ್ರಕ್ಕೆ. ನನಗ್ ನಿಮ್ ಅಕ್ಕಿನೂ ಬೇಡ, ನೀವು ಕೊಡೋ ಕೆಲ್ಸಾನೂ ಬೇಡ. ನನ್ ಜಮೀನಲ್ಲಿ ನಾನು ದುಡ್ಡು ತಿಂತೀನಿ. ಸೈನ್ ಮಾಡ್ತೀಯೋ ಇಲ್ವೋ? ಮಾಡೋಲ್ಲ ಅಂತ ಹೇಳಿದ್ದು ಅರ್ಥ ಆಗೋಲ್ವಾ ನಿನಗೆ? ನೀನೇನೇನು ಒಡೆಯ ಕೆಲ್ಸ ಎಲ್ಲ ಇಟ್ಕೋಬೇಡ, ಈ ಕಡೆ ಬಾ. ತಲೆ ಎಲ್ಲ ಮಾದೇವ ನಿನಗೆ. ಯಜಮಾನ್ರ ಕಾರ್ಖಾನೆ ಕಟ್ಟಿಸ್ತಿರೋದು ನಮಗೋಸ್ಕರ. ಅವ್ರ ಕಾರ್ಖಾನೆ ಕಟ್ಟಿದ್ಮೇಲೆ ಅವ್ರ ಬಗ್ಗೆ ನಿಂಗೆ ಗೊತ್ತಾಗುತ್ತೆ. ಈಗ ಬೆಟ್ಟಾಕೋ ಬಾ. ಏಯ್ ಹೋಗಲೇ, ನೀನು ಅವನ್ ಗುಲಾಮ. ಅವನ್ ಮಾತ್ ನೀನ್ ಕೇಳ್ತೀಯ, ನಾನು ಯಾಕೋ ಕೇಳಿ? ನೋಡು, ಯಜಮಾನ್ರ ಬಗ್ಗೆ ಆಗಲ್ಲ ಮಾತಾಡ್ಬೇಡ, ಚೆನ್ನಾಗಿರಕಿಲ್ಲ. ಅಂತೀನೋ, ಅವನು ಅಂತೀನಿ, ಅವನ ಅಪ್ಪನು ಅಂತೀನಿ. ಅವನು ಒಂದು ತಿಮ್ಮಿಂಗ್ ಹಾಕಣೋ, ಕಂಡವ್ರ ತಲೆ ಹೊಡಿಯೋ ಲಫಂಗ. ಎಲ್ಲೋಯ್ತಾ ಇದ್ದಾರೆ ಯಜಮಾನಂಗೆ? ರವಿ ಗಿಣಿಗಿಡ್ದಂಗೆ ಹೇಳ್ತಾವನೆ. ನಾಳೆ ಕಿಟ್ಟಿ ಸುಮ್ಕಿರಿ, ದುರಾಂಕರ ಹಿಡೀಲಿ ಮಾದೇವಂದು. ಒಳ್ಳೆ ಮಾತಿನಲ್ಲಿ ಕೇಳಿದ್ರೆ ಬಟ್ ಹಾಕಲ್ಲ ನೀನು. ಅಪ್ಪಲ್ಲ ಏನೋ ಮಾಡ್ತೀಯ? ಶಬಾಷ್ ರವಿ, ಶಬಾಷ್. ನನಗಾಗ್ತಾ ಇರೋ ಸಂತೋಷಕ್ಕೆ ನಿನಗೇನ್ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಾ ಬಾಪ. ನಿನಗೇನ್ ಬೇಕೋ ತಗೋ, ಎಷ್ಟು ಬೇಕಾದ್ರೂ ತಗೋ. ನನಗಿದೆಲ್ಲ ಯಾವ್ದು ಬೇಡ ಯಜಮಾನ್ರೆ. ಮತ್ತೇನ್ ಬೇಕು ರವಿ? ನಿಮ್ ಪ್ರೀತಿ ಒಂದಿದ್ರೆ ಸಾಕು. ನನ್ ಪ್ರೀತಿ ಯಾವಾಗ್ಲೂ ಇರುತ್ತಪ್ಪ. ಬೇಕಾಗಿಲ್ಲ ಅವನ ಪ್ರೀತಿ, ನಿಂಗೂ ಬೇಕಾಗಿಲ್ಲ, ಈ ಊರಿನ ಜನಕ್ಕೂ ಬೇಕಾಗಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಆಶ್ಚರ್ಯ ಆಗ್ತಿದೆ. ನಮ್ ಮಾದೇವಂಗಿತ್ತ ನಿಮ್ ಯಜಮಾನನೇ ದೊಡ್ಡವನಾಗ್ಬಿಟ್ನಾ ನಿಂಗೆ? ಅಯ್ಯಯ್ಯೋ, ಅವ್ರ ಯಜಮಾನ್ರಲ್ಲ ಕಣವ, ದೇವ್ರು. ಎಂತ ದೊಡ್ಡ ಗುಣ ಅವ್ರದ್ದು. ಯಾರಿಗಾದ್ರೂ ಕಷ್ಟ ಅಂದ್ರೆ ನನ್ನ ಪ್ರಾಣನೇ ಕೊಟ್ಬಿಡ್ತಾರೆ. ಅವನು ಪ್ರಾಣ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ನೀನಂತೂ ಎಲ್ಲರ ಪ್ರಾಣನೂ ತೆಗೆದು ಬಿಡ್ತೀಯ. ಆ ಮಾದೇವ ಪಾಪ. ಪಾಪ ಅಂತೆ ಪಾಪ. ಕತ್ತೆ ವಯಸ್ಸಾಗಿದೆ ಅವನ್ಗೆ, ಹಂಗೋಗ್ ಪಾಪ ಅಂತೀಯಲ್ಲ.